ವೇದಿಕೆಯ ಮೇಲೆ ಉಪಸ್ಥಿತರಾಗಿರುವಂತಹ ಎಲ್ಲ ಹಿರಿಯರಿಗೂ ಹಾಕ್ಕೋಬೇಕಾ? ಶ್ರೀಮತಿ ಪದ್ಮಾ ನಾಗರಾಜ್, ರಾಜ್ಯ ಉಪಾಧ್ಯಕ್ಷರು, ಕರ್ನಾಟಕ ಸಂಪಾದಕ ಮತ್ತು ವರದಿಗಾರರ ಸಂಘ, ಈ ಕಾರ್ಯಕ್ರಮ ಕುರಿತು ಮಾತಾಡಬೇಕಾಗಿತ್ತು. ವೇದಿಕೆಯ ಮೇಲೆ ಉಪಸ್ಥಿತರಾಗಿರುವಂತಹ ಎಲ್ಲ ಹಿರಿಯರಿಗೂ ನಮಿಸುತ್ತಾ, ವೇದಿಕೆಯ ಮುಂಭಾಗದಲ್ಲಿರುವ ತಮ್ಮೆಲ್ಲರಿಗೂ ಕೂಡ ನಮಿಸುತ್ತಾ, ಇಂದು ಸಮಾಜದ ಸಮಸ್ಯೆಗಳನ್ನು ಬೆಳಕಿಗೆ ಚೆಲ್ಲುವಂತಹ, ಜನರ ಧ್ವನಿಯನ್ನು ಆಡಳಿತದವರೆಗೂ ತಲುಪಿಸುವ ಹಾಗೂ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಕಾಪಾಡುವ ನಿಟ್ಟಿನಲ್ಲಿ ಪತ್ರಿಕಾ ರಂಗದ ಸೇವೆ ಅನನ್ಯ. ಅಂತಹ ಒಂದು ಜವಾಬ್ದಾರಿಯುತವಾದಂತಹ, ನಿಷ್ಪಕ್ಷಪಾತವಾದಂತಹ ಮತ್ತು ಜನಪರ ಬದ್ಧತೆಯನ್ನು ಹೊಂದಿರುವಂತಹ ಕಾರ್ಯಗಳನ್ನು ನಿರ್ವಹಿಸುತ್ತಿರುವ ಎಲ್ಲ ಪತ್ರಕರ್ತರಿಗೂ, ಸಂಪಾದಕರಿಗೂ, ಛಾಯಾಚಿತ್ರಗ್ರಾಹಕರಿಗೂ, ವಿಡಿಯೋಗ್ರಾಫರ್ಗಳಿಗೂ, ನನ್ನ ಎಲ್ಲ ಪತ್ರಿಕೋದ್ಯಮದ ಬಂಧುಗಳಿಗೂ ಕೂಡ ಪತ್ರಿಕಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಪತ್ರಿಕೆ ಅಂದಿದ್ದ ಕೂಡಲೇ ನಮಗೆ ಮೊದಲಿಗೆ ನೆನಪಾಗೋದೇನು? ಮಂಗಳೂರು ಸಮಾಚಾರ ಅನ್ನುವಂತಹ ಒಂದು ಪತ್ರಿಕೆ ಸಸಿ ನೆಡುವ ಮೂಲಕ ಪ್ರಾರಂಭ ಆಗಿದ್ದು ಇಂದು ಬೃಹದಾಕಾರವಾಗಿ ದೇಶದ ನಾನಾ ಮೂಲೆಗಳಲ್ಲೂ ಕೂಡ ವಿಸ್ತಾರವಾಗಿ ಪತ್ರಿಕೆಗಳು ಪತ್ರಿಕೋದ್ಯಮವನ್ನು ಪ್ರಾರಂಭ ಮಾಡಿ ಇಂದು ಮುಂದುವರಿತಿದೆ. ಅಂಥದ್ರಲ್ಲೂ ಕೂಡ ಡಿಜಿಟಲ್ ಯುಗದಲ್ಲೂ ಸಹ ಬ್ರೇಕಿಂಗ್ ನ್ಯೂಸ್ ಅಂತ ಬರಂತಹ ಒಂದು ಕಾಲದಲ್ಲೂ ಸಹ ಅಕ್ಷರ ಮುದ್ರಣ ಮಾಧ್ಯಮ ನಾವೇನೂ ಕಡಿಮೆ ಇಲ್ಲ ಅನ್ನೋಂತಹ ಮಟ್ಟದಲ್ಲಿ ತನ್ನದೇ ಆದ ಒಂದು ಛಾಪು ಮೂಡಿಸಿ ಪತ್ರಿಕೋದ್ಯಮ ಬೆಳೀತಾ ಇದೆ. ಇತ್ತೀಚೆಗೆ ನಿಮಗೆಲ್ಲರಿಗೂ ಈ ಒಂದು ಪತ್ರಿಕಾ ದಿನಾಚರಣೆಯ ಒಂದು ಹೊಸ ಸುದ್ದಿ ಎಲ್ರಿಗೂ ಗೊತ್ತಾ? ನಿಮಗೆ ಏನು ಒಂದು ವಿಶೇಷ ಹೊಸ ಸಿಹಿ ಸುದ್ದಿ ಗೊತ್ತಿದೆಯಾ ನಿಮ್ಗೆಲ್ರಿಗೂ? ನಮ್ಮ ಕಮಿಷನರ್ ಬದಲಾಗಿದ್ದಾರೆ. ಅನುಚೇತನ್ ಅಂತ ಹೇಳಿ ಹೊಸಬ್ರು ಬಂದಿದ್ದಾರೆ. ಅದೆಲ್ರಿಗೂ ನಮಗೆ ಪತ್ರಿಕಾ ದಿನಾಚರಣೆಗೆ ಕೊಟ್ಟಂತಹ ಒಂದು ಸಿಹಿ ಸುದ್ದಿ ಅಂತ ಭಾವಿಸ್ಬಹುದು ನಾವು. ಪತ್ರಿಕೋದ್ಯಮ ಅನ್ನೋಂಥದ್ದು ಬಹಳ ಶ್ರೀಮಂತರು ನಡೆಸೋಂಥದ್ದೇನಲ್ಲ. ಸಂಪಾದಕರು ಇರಬಹುದು, ಪತ್ರಕರ್ತರು ಇರಬಹುದು, ವರದಿಗಾರರು ಯಾರೇ ಇರಲಿ, ಬಹಳ ಕಷ್ಟದಲ್ಲಿ ನಾವು ನಡೆಸ್ತಾ ಇರ್ತೀವಿ ಜೀವನನ. ಕೆಲವೊಂದು ಬಾರಿ ನಮ್ಮ ಪ್ರಾಣಗಳನ್ನು ಸಹ ಒತ್ತೆ ಇಟ್ಟು ಕೂಡ ನಾವು ಕೆಲಸಗಳನ್ನು ಮಾಡಬೇಕಾಗತ್ತೆ. ನಿಷ್ಠೂರವಾಗಿ ನಾವು ಪತ್ರಿಕೆಯನ್ನು ನಡೆಸಬೇಕು, ಸುದ್ದಿಗಳನ್ನು ಕೊಡಬೇಕು ಅಂದಾಗ ನಮ್ಮ ಜೀವಕ್ಕೂ ನಾವು ಕುತ್ತು ತಂದ್ಕೊಳ್ಳೋಂಥ ಸಂದರ್ಭ ಬಂದಲ್ಲೂ ನಾವು ದಿಟ್ಟತನದಿಂದ ನಾವು ಪತ್ರಿಕೋದ್ಯಮನ ನಡೆಸ್ತೀವಿ. ಅಂತಹ ಒಂದು ಈ ಪತ್ರಿಕಾ ದಿನಾಚರಣೆಯ ಸಂದರ್ಭದಲ್ಲಿ ನಾನು ನಿಮ್ಮೆಲ್ರಿಗೂ ಏನು ಹೇಳ ಬಯಸ್ತೀನಿ ಅಂತ ಹೇಳಿದ್ರೆ, ನಮ್ಮ ಸುದ್ದಿಗಳು ಸತ್ಯವಾಗಿರಲಿ, ಸತ್ಯದ ಪರವಾಗಿರಲಿ. ಯಾರನ್ನು ಇಂದ್ರನ್ನ ಚಂದ್ರನ್ನ ಮಾಡಿ ತೋರಿಸಂತಹ ಸುದ್ದಿಗಳು, ಉತ್ಪ್ರೇಕ್ಷೆಯಾಗಿರುವಂತಹ ಸುದ್ದಿಗಳು ಬೇಡ. ಸತ್ಯವಾದ ಸುದ್ದಿಗಳಿರಲಿ, ನಿಖರವಾದಂತಹ ಸುದ್ದಿಗಳಿರಲಿ, ಪ್ರಾಮಾಣಿಕವಾಗಿರೋಂತಹ ಸುದ್ದಿಗಳಿದ್ದಾಗ ನಮ್ಮ ಮೌಲ್ಯ ಹೆಚ್ಚಾಗುತ್ತೆ, ನಮ್ಮ ಪತ್ರಿಕಾ ಮೌಲ್ಯದ ಹೆಚ್ಚಾಗುತ್ತೆ. ಯಾಕೋ ನಗ್ತಾ ಇದ್ದೀರಾ? ಇಂದ್ರನ್ನ ಚಂದ್ರ ಮಾಡಬೇಡಿ ಇಂದಿದ್ದಕ್ಕೆ. ಯಾಕೆಂದ್ರೆ ಅದು ನಡೀತಾ ಇರೋದೇ ಹಾಗೆ. ಇಂದ್ರನ್ನ ಚಂದ್ರನ್ ಮಾಡಿ ಬರೀತಾರೆ, ಅದು ಬೇಡ. ನಮ್ಮಲ್ಲಿ ಸ್ವಲ್ಪ ಪ್ರಾಮಾಣಿಕತೆ ಇರಲಿ, ಏನಿದೆ ಅದನ್ನು ಬರೆಯೋಣ, ಆವಾಗ ನಮ್ಮ ಮೌಲ್ಯಗಳು ಹೆಚ್ಚಾಗುತ್ತೆ ಅನ್ನೋದು ನನ್ನ ದೃಷ್ಟಿ. ಹಾಗಾಗಿ ನಾವು ಸ್ವಲ್ಪ ತಡವಾಗಿ ಬಂದ್ವಿ, ದಯವಿಟ್ಟು ಕ್ಷಮಿಸಿ, ಯಾರು ಬೈಕೊಳ್ಬೇಡಿ ಇಷ್ಟು ಲೇಟಾಗಿ ಬಂದ್ರಿ ಅಂಥೇಳಿ. ಬೆಂಗಳೂರಿಂದ ಟ್ರಾಫಿಕ್ನಲ್ಲಿ ಬರೋದೇ ಒಂದು ದೊಡ್ಡ ಹರಸಾಹಸ. ನಾವು ಮನೆ ಬಿಟ್ಟಿರೋದು ಬೆಳಗ್ಗೆ 8:30ಕ್ಕೆ. 8:30ಕ್ಕೆ ಬಿಟ್ಟಿದ್ದಕ್ಕೆ ಈಗ ಬಂದು ತಲುಪಿದ್ದೀವಿ ನಾವು. ಹಾಗಾಗಿ ನಮ್ಮದು ಬರೋದು ತಡ ಆಗಿದೆ. ಇನ್ನು ಪತ್ರಿಕಾ ದಿನಾಚರಣೆಯ ಬಗ್ಗೆ ಬಂದರೆ, ನಾನು ಇದರಲ್ಲಿ ಹೇಗೆ ಉಪಾಧ್ಯಕ್ಷಳು ಆಗಿದ್ದೀನೋ, ಇನ್ನೊಂದು ಕರ್ನಾಟಕ ದಿನಪತ್ರಿಕೆಗಳ ಸಂಘ ಅಂತಿದೆ, ಅದರಲ್ಲಿ ರಾಜ್ಯಾಧ್ಯಕ್ಷೆ ಆಗಿದ್ದೀನಿ ನಾನು. ಆ ಸಂಘದ ವತಿಯಿಂದ 8ನೇ ತಾರೀಕು ಪತ್ರಿಕಾ ದಿನಾಚರಣೆ ನಡೀತಾ ಇದೆ. NGO ಹಾಲು ಕಬ್ಬನ್ ಪಾರ್ಕ್ನಲ್ಲಿ ಸರ್ಕಾರಿ ನೌಕರರ ಸಂಘದಲ್ಲಿ ನಡೀತಿದೆ. ದಯವಿಟ್ಟು ತಾವೆಲ್ಲರೂ ಬರಬೇಕು ಅಂತ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ.
ಆವತ್ತಿನ ದಿನ ಬನ್ನಿ. ಯು ಟಿ ಖಾದರ್ ಸರ್ ಬರ್ತಾ ಇದ್ದಾರೆ ಉದ್ಘಾಟನೆಗೆ, ಉಮಾಶ್ರೀ ಅವರು ಬರ್ತಾ ಇದ್ದಾರೆ, ಬಹಳಷ್ಟು ಮಾಧ್ಯಮದ ಹಿರಿಯರು ಬರ್ತಿದ್ದಾರೆ. ಇವರು ಉಪನ್ಯಾಸಕರು, ಕುಲಪತಿಗಳು ಯಾರವರು, ವಾನಳ್ಳಿ ನಿರಂಜನ್ ವಾನಳ್ಳಿಯವರ ಉಪನ್ಯಾಸ ಇರುತ್ತೆ, ಬಹಳ ಚೆನ್ನಾಗಿರುತ್ತೆ. ದಯವಿಟ್ಟು ತಾವೆಲ್ಲರೂ ಬರಬೇಕು ಅಂತ ಈ ಮೂಲಕ ವಿನಂತಿಸ್ತೀನಿ. ಪತ್ರಿಕೋದ್ಯಮ ಅಂದರೆ ನಾನು ಒಂದರಲ್ಲಿ ಅಧ್ಯಕ್ಷ, ಇನ್ನೊಂದು ಉಪಾಧ್ಯಕ್ಷ ಎಲ್ಲರೂ ನನಗೆ ಒಂದೇನೇ. ಯಾಕೆಂದರೆ ಈ ಎರಡೂ ಸಂಘಗಳು ಸಮ್ಮಿಲನದಲ್ಲಿ ಇತ್ತೀಚೆಗಷ್ಟೇ ನಾವು ಒಂದು ಕಾರ್ಯಾಗಾರ ಸಹ ಮಾಡಿದ್ವಿ. ಕಾರ್ಯಾಗಾರ ಬಹಳಷ್ಟು ಮಟ್ಟಿಗೆ ತುಂಬಾ ಒಂದು ವಾಯ್ಸ್ ಮಾಡ್ತು ಎಲ್ಲ ಕಡೆನೂ ಕೂಡ. ಹಾಗಾಗಿ ನಮ್ಮದೇನೆಂದರೆ ನಮ್ಮ ಒಂದು ಪತ್ರಿಕೋದ್ಯಮ ಬೆಳೆಯುವಂತಹ, ನಾವು ನಮ್ಮ ಒಂದು ಜ್ಞಾನವನ್ನು ಹೆಚ್ಚಿಸ್ಕೊಳ್ಳುವಂತಹ, ಜ್ಞಾನಾರ್ಜನೆ ಮಾಡಿಕೊಳ್ಳುವಂತಹ, ಇವಾಗ ಪತ್ರಿಕೋದ್ಯಮಕ್ಕೆ ಬಂದವರು ಎಲ್ಲರೂ ಕೂಡ ಏನು ಪತ್ರಿಕೋದ್ಯಮದ ವಿಭಾಗದಲ್ಲೇ ಓದ್ದವರಲ್ಲ. ನೀವೆಲ್ಲರೂ ಪತ್ರಿಕೋದ್ಯಮ ವಿಭಾಗದಲ್ಲಿ ಓದ್ದವರಾ? ಅಲ್ಲ, ನಾನೂ ಸಹ ಅಲ್ಲ. ಯಾಕೆಂದರೆ ನಾನು BA ಇನ್ ಮ್ಯೂಸಿಕ್ನಲ್ಲಿ ಇದ್ದವಳು. ಆದರೆ ಒಂದು ಪತ್ರಿಕೋದ್ಯಮ ಅಂತ ಬಂದಾಗ ನಮಗೆ ಸಾಮಾನ್ಯ ಜ್ಞಾನ ಮತ್ತು ನಾವು ಓದೋಂಥ ಹಂಬಲ ನಮ್ಮಲ್ಲಿ ಹೆಚ್ಚಾಗಿರಬೇಕು. ನಾವು ಹೆಚ್ಚು ಓದ್ದಷ್ಟು, ನಾವು ತಿಳ್ಕೊಂಡಷ್ಟು ಜನರಿಗೆ ಕೊಡೋ ವಿಷಯಗಳು ಬಹಳ ಸೂಕ್ತವಾಗಿರುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಹಾಗಾಗಿ ಈ ಎರಡೂ ಸಂಘಟನೆಗಳ ಮೂಲಕ ನಾನು ಒಂದು ಉದ್ದೇಶ ಇಟ್ಕೊಂಡಿದ್ದೀನಿ. ಏನಂತ ಹೇಳಿದ್ರೆ, ಎಲ್ಲ ಜಿಲ್ಲಾವಾರು ಇರಬಹುದು, ಎಲ್ಲ ಪತ್ರಕರ್ತರಿಗೆ ಒಂದು ವಿಶೇಷವಾದಂಥ ಸರ್ಕಾರದಿಂದ ವಿಶೇಷವಾದ ಸವಲತ್ತುಗಳನ್ನು ನೀಡುವಲ್ಲಿ ನಾವೇನು ಮಾಡಬಹುದು ಅನ್ನೋದನ್ನು ನಾನು ಬಹಳಷ್ಟು ಮಟ್ಟಿಗೆ ಯೋಚನೆ ಮಾಡ್ತಾ ಇರ್ತೀನಿ. ಅದಲ್ಲದೇನೆ ಈಗಾಗಲೇ ನಮ್ಮದು ಜಾಹೀರಾತು ನೀತಿ ಇನ್ನೂ ಬಂದಿಲ್ಲ, ದರ ಪರಿಷ್ಕರಣೆ ಆಗಿಲ್ಲ. ಹಾಗಾಗಿ ಅದ್ರ ಬಗ್ಗೆನೂ ನಾವು ಈಗ ನೂತನವಾಗಿ ಬಂದಿರುವಂತಹ ನಮ್ಮ ಮುಖ್ಯಮಂತ್ರಿಗಳಿಗೂ ಕೂಡ ನಾವು ಅದ್ರ ಬಗ್ಗೆ ಒಂದು ಮನವಿನೇ ಸಹ ಕೊಟ್ಟಿದ್ದೀವಿ. ನನ್ನ ದೃಷ್ಟಿನಲ್ಲಿ ಹೇಳೋದಾದರೆ, ನಾವೆಲ್ಲರೂ ಸೇರಿ ನಮ್ಮ ಒಂದು ಪತ್ರಿಕೋದ್ಯಮನ ಉಳಿಸೋಣ, ಬೆಳೆಸೋಣ. ನಮ್ಮ ಒಂದು ಏನಿದೆ ಉದ್ದೇಶಗಳನ್ನು ನೆರವೇರಿಸ್ಕೊಳ್ಳೋದಕ್ಕೆ. ಹಾಗಾಗಿ ನಿಮ್ಮೆಲ್ಲರಲ್ಲೂ ಒಂದು ವಿನಂತಿ ಅಷ್ಟೇ. ಏನಂತ ಹೇಳಿದ್ರೆ, ಪ್ರಾಮಾಣಿಕವಾಗಿರಿ, ಸುದ್ದಿಗಳನ್ನು ನಿಖರವಾಗಿ ಕೊಡಿ, ಸತ್ಯದ ಮೂಲಕ ಅಷ್ಟೇ. ಹಾಗಾಗಿ ನಾನು ತಡವಾಗಿ ಬಂದಿದ್ದೀನಿ, ಎಲ್ರಿಗೂ ಮಾತಾಡೋದಕ್ಕೆ ಅವಕಾಶ ಕೊಡಬೇಕು. ನನ್ನ 2 ಮಾತುಗಳನ್ನ ಮುಗಿಸ್ತೀನಿ ಈ ಮೂಲಕ ಅಷ್ಟೇ. ಪತ್ರಿಕೋದ್ಯಮ ಅಂತ ಹೇಳಿದ್ರೆ ಸತ್ಯ. ಯಾವ ದೃಶ್ಯ ಮಾಧ್ಯಮನೂ ಕೂಡ ಇಂಟರ್ನೆಟ್ ಇಲ್ಲ ಅಂತ ಹೇಳಿದ್ರೆ ಅದು ನಿಲ್ಲಬಹುದು. ಆದರೆ ಪತ್ರಿಕೋದ್ಯಮ ಅಲ್ಲ, ಅದು ದಾಖಲೆಯಾಗಿ ಉಳಿಯುತ್ತೆ. ಮುದ್ರಣ ಮಾಧ್ಯಮ ದಾಖಲೆಯಾಗಿ ಉಳಿಯುತ್ತೆ. ಕೋರ್ಟಲ್ಲಿ ಸಾಕ್ಷಿ ಕೇಳೋದು TVನಲ್ಲ, ಸೋಷಿಯಲ್ ಮೀಡಿಯಾನಲ್ಲ, ಪತ್ರಿಕೆ ನಿಖರವಾಗಿ ಬಂದಿರೋಂಥ ದಾಖಲೆನ ಕೇಳೋದು. ಹಾಗಾಗಿ ಅಕ್ಷರಕ್ಕೆ, ಪತ್ರಿಕೋದ್ಯಮಕ್ಕೆ ಯಾವಾಗಲೂ ಭವಿಷ್ಯ ಇದೆ. ಹಾಗಾಗಿ ಅದನ್ನು ನಾವು ಉಳಿಸೋಣ, ಬೆಳೆಸೋಣ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ತೆ.